ನಮಸ್ತೆ ಎಲ್ಲರಿಗೂ. ಇಲ್ಲಿ ನೋಡಿ, ಇದು ತೆಗೆದು 20 ದಿನ ಆಗಿದೆ ಈ ಸೈಟಲ್ಲಿ. ಇಲ್ಲಿ ಈ ಸಿಂಗಲ್ ಸೂಪರ್ ಇರೋ ಪಡೆ ಏನಿದೆಯಲ್ಲ, ಸಿಂಗಲ್ ಸೂಪರ್ ಇರೋದು, ಅದು ಯಾವ್ಯಾವ ಪಡೆ ಇದೆಯೋ ಸಿಂಗಲ್ ಸೂಪರ್ ಇರೋದು, ಅದು ಎಲ್ಲದೂ ಕೂಡ ಕಡಿಮೆ ಮಾಡಿದೆ ತುಪ್ಪನ. ಅಂದರೆ ಸೂಪರಲ್ಲಿ ತುಪ್ಪ ಕಡಿಮೆ ನೋಡಿ. ಹಾಗಂತ ಈ ಡಬಲ್ ಸೂಪರ್ ಪಡೆ ಇದೆಲ್ಲ ಇದೆಯಲ್ಲ, ಇದೆಲ್ಲ 2ರಲ್ಲಿ 1 ಸೂಪರ್ ಅಂತೂ ಫುಲ್ ಮಾಡಿದೆ. ತೋರಿಸ್ತೀನಿ. 2 ಸೂಪರ್ ಪಡೆ ಇಲ್ಲಿ ನೋಡಿ. 2 ಸೂಪರ್ ಮೇಲೂ ಕೂಡ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆದರೆ ಈ ಥರ ಸೆಂಟ್ರಲ್ಲಿ 2 ಫ್ರೇಮು, ಇದು 2 ಫ್ರೇಮು, 4 ಫ್ರೇಮು ಅಂದರೆ 5 ಫ್ರೇಮ್ ಬೇಡ, 6 ಫ್ರೇಮ್ ಅಂತ ಹೇಳಿ 6 ಫ್ರೇಮ್ ಅಷ್ಟೇ ತುಪ್ಪ ಮಾಡಿದೆ. ಏನಕ್ಕಿರ್ಬೋದು, ಏನಕ್ಕೆ ಅಂದರೆ ಇದರಲ್ಲಿ ಇಷ್ಟು ದಿನ ಏನಾಗ್ತಾಯಿತ್ತು, ಕೆಳಗಡೆ ತುಂಬಿಸ್ತಾ ಇರಲಿಲ್ಲ, ಮರಿ ಎಲ್ಲ ಮಾಡ್ತಾಯಿತ್ತು. ಈಗೇನಾಗಿದೆ, ಈಗೊಂದು 15 ದಿನ ಗ್ಯಾಪಲ್ಲಿ ಮೂರು ಮಳೆ ಆಗಿದೆ. ಈಗ ನಿನ್ನೆ ಎಲ್ಲ ಮೊನ್ನೆ ಎಲ್ಲ ಈಗೊಂದು 3 ದಿನ ಹಿಂದೆ ಮಳೆ ಆಗಿದೆ ನೋಡಿ. ಈ ಟ್ರೇದೆಲ್ಲ ನೀರು ನಿಂತಿದೆ. 3 ದಿನದ ಹಿಂದೆ ಮಳೆ ಆಗಿದೆ. ಅದಕ್ಕಿಂತ ಒಂದು ವಾರ ಮುಂಚೆ ಮತ್ತೊಂದು ಮಳೆ ಆಗಿತ್ತು. ಈಗೇನು ಮಾಡ್ತಾಯಿದೆ, ಮತ್ತು ಹನಿ ಸೀಸನ್ ಕೂಡ ಮುಗಿತಾ ಬಂತು. ಇಲ್ಲಿ ಮರದಲ್ಲೆಲ್ಲ ಮುಗೀತು ಆಲ್ಮೋಸ್ಟು. ಆ ಕಡೆ ಎಲ್ಲ ಹೂವು ಆಗಿತ್ತು, ಆ ಕಡೆ ಎಲ್ಲ ಆಗಿದೆ, ಈಗ ಮುಗಿತಾ ಬಂದಿದೆ. ಅದಕ್ಕೆ ಏನು ಮಾಡುತ್ತೆ, ಇಷ್ಟು ದಿನ ಮರಿ ಮಾಡಿ ಸಂಸಾರ ದೊಡ್ಡ ಮಾಡೋದು ಮುಗೀತು. ಇನ್ನೇನಿದ್ರು ಮಳೆಗಾಲದ ತಯಾರಿ ಮಾಡ್ಕೊಂಡಿರ್ತವೆ. ನಾವು ಯಾವ ಥರ ಮಳೆಗಾಲಕ್ಕೆ ತಯಾರಿ ಅಂತ ಎಲ್ಲ ತಂದು ರೆಡಿ ಮಾಡಿ ಇಟ್ಕೊಳ್ತೀವೋ ಮಳೆಗಾಲಕ್ಕೆ ಅಂತ, ದಾಸ್ತಾನು ಮಾಡಿ ಇಟ್ಕೊಳ್ತೀವಲ್ಲ ಆ ಟೈಪ್ಗಳನ್ನು, ಅದೇ ಥರ ಇವು ಕೂಡ. ಇದು ನೋಡಿ, ಸೂಪರಲ್ಲಿ ಹನಿ ಇದೆ, ಸಿಗ್ತಾ ಇದೆ, ಆದರೆ ಇನ್ನೂ ಸೀಲ್ ಆಗಿಲ್ಲ. ಇದು ಯಾವುದೂ ಕೂಡ ತೆಗಿಯೋಕ್ಕೆ ಬರೋಲ್ಲ. ಅದಕ್ಕೆ ಅದೇನು ಮಾಡುತ್ತೆ, ಈಗ ಮೇಲ್ಗಡೆ ತುಂಬಿಸಲ್ಲ, ಫಸ್ಟ್ ಕೆಳಗಡೆ ತುಂಬಿಸುತ್ತೆ. ಕೆಳಗಡೆ ಮರಿ ಇರೋದೆಲ್ಲ ಸ್ಟಾಪ್ ಮಾಡಿ ತುಂಬಿಸುತ್ತೆ. ನೋಡೋಣ ತುಂಬಿಸಿದೆಯಾ ಅಥವಾ ಹನಿನೇ ಕಡಿಮೆ ಇದೆಯಾ ಅಂತ. ಕೆಳಗಡೆ ಫುಲ್ ಮಾಡಿಲ್ಲ ಅಂದರೆ ಅದು ಕೆಳಗಡೆ ಹನಿ ತುಂಬಿಸಿಲ್ಲ ಅಂದರೆ ಹನಿನೇ ಸಿಕ್ಕಿಲ್ಲ ಅಂತ ಅರ್ಥ. ಈಗ ತುಂಬಿಸ್ತಾ ಇದೆ ಅಂದರೆ ಸಿಕ್ಕಿದೆ ಅಂತ. ಇದು ಏನು ಮಾಡುತ್ತೆ, ಮಳೆಗಾಲದ ಹೊತ್ತಿಗೆ 8 ಫ್ರೇಮ್ ಬಾಕ್ಸಲ್ಲಿ ಮಧ್ಯೆ 2 ಫ್ರೇಮಲ್ಲಿ ಮಾತ್ರ ಮೊಟ್ಟೆ ಇರುತ್ತೆ. ಈ ಕಡೆ ಸೈಡಿಗಿರೋ 2 ಫ್ರೇಮಲ್ಲಿ ಕೆಳಗಡೆ 1 ಇಂಚ್ ಇಷ್ಟು ಉದ್ದ ಅಂದರೆ 2 ಇಂಚ್ ಅಷ್ಟೇ ಮೊಟ್ಟೆ ಇರುತ್ತೆ. ಆಮೇಲೆ 2 ಫ್ರೇಮ್ ಅಂತೂ ಪೂರ್ತಿ ಹನಿ. ನೀವು ಇಲ್ಲಿ ನಿಮಗೆ ಈ ಥರ ಸೂಪರಲ್ಲಿ ಎಷ್ಟು ತುಪ್ಪ ತೆಗಿತೀರೋ ಅದರಷ್ಟೇ ತುಪ್ಪ ನಿಮಗೆ ಸಂಸಾರ ಕೊನೆಗೆ ಸಿಗುತ್ತೆ. ಇದರಲ್ಲೊಂದು 3/4 kg, ಇದರಲ್ಲೊಂದು 3/4 kg, ಇದೆಲ್ಲ ಅರ್ಧ, ಇದೆಲ್ಲ ಅರ್ಧ, ಇದೆಲ್ಲ ಅರ್ಧ, ಇದೆಲ್ಲ ಅರ್ಧ, ಇದೆಲ್ಲ ಇದು 1/4 kg, ಒಂದು 5 kg ಅಷ್ಟು ಕೆಳಗಡೆ ಮಿನಿಮಮ್ ಅಂದರೂ 4 kg ಅಂತೂ ಸಿಗುತ್ತೆ ನಿಮಗೆ ಕೆಳಗಡೆ. ಈ ಕಾರ್ಡಲ್ಲಿ ತೆಗೆದಾಗ ಏನಕ್ಕೆ ನಾವೆಲ್ಲ ಹೇಳಿದ್ರೆ ಇಲ್ಲಿ 4-5 kg ಎವ್ರೇಜ್ ಅಂದರೆ ಅದು ಯಾನಮ್ನಿ ಜನ ಕೃಷಿ ಏನು ಮಾಡ್ತೀವಿ ಮರೆಯ. ನಾವೆಲ್ಲ ತೆಗೆದ್ರೆಲ್ಲ ಒಂದು 10 kg ಸಿಗುತ್ತೆ, 7-8 kg ಅಂತೂ ಮಿನಿಮಮ್ ಸಿಗುತ್ತೆ ಅಂತ ಹೇಳ್ತಿದ್ರು. ಅದೇನಕ್ಕೆ ಅಂದರೆ ಅವರು ಇದನ್ನು ಕೂಡ ಬಿಡಲ್ಲ ಸಂಸಾರ ಕೊನೆದು. ನಾವು ಇದನ್ನು ಬಿಡ್ತೀವಿ ಸಂಸಾರ ಅದು ಬಿಟ್ಟು ಈ 1 ರೌಂಡ್ ತುಪ್ಪ ತೆಗೆದ ಮೇಲೆ ಲಾಸ್ಟ್ ಯಾವಾಗಲೂ ಮೇ 15 ಲಾಸ್ಟ್ ಆಗಿತ್ತು. ಈ ವರ್ಷ ಸ್ವಲ್ಪ ಮುಂಚೆ ಸ್ಟಾಪ್ ಆದರೂ ಆಗ್ಬೋದು. ಮೇ 15 ಅಂತ ತುಪ್ಪನೇ ತೆಗೆಯಲ್ಲ. ಇದರಲ್ಲಿ 1 ಸೂಪರ್ ಫುಲ್ ತುಪ್ಪ ಬಿಟ್ಟಿರ್ತೀವಿ ನಾವು. ಅಷ್ಟು ಬಿಟ್ಟು ನಾವು 4 kg ಅಂತ. ಇಲ್ಲಾಂದರೆ ಸೂಪರಲ್ಲಿ 1.5-2 kg, ಇಲ್ಲೊಂದು 4 kg, ಇನ್ನೊಂದು 5 kg ಸಿಗುತ್ತೆ. ಆವಾಗ ನಮಗೂ ಕೂಡ 8-9 kg ಸಿಗುತ್ತೆ. ಇದು ನೋಡಿ ಲಾಸ್ಟ್ನೇ ಫ್ರೇಮು, ವಜ್ಜೆ ಇದೆ, ತುಪ್ಪ ತುಂಬಿಸಿಟ್ಟಿರುತ್ತೆ. ಇದು 1 ಫ್ರೇಮಲ್ಲಿ ಮಿನಿಮಮ್ ಅಂದರೂ ಅರ್ಧ kgಕ್ಕಿಂತ ಜಾಸ್ತಿ ಇದೆ. ಇನ್ನೂ ಕೂಡ ಪೂರ್ತಿ ಆಗಿಲ್ಲ ನೋಡಿ, ಪೂರ್ತಿ ಆಗಿಲ್ಲ. ಆದರೂ ಇದು ಅರ್ಧ kgಗೇನು ಕೊರತೆ ಇಲ್ಲ ಇದರಲ್ಲಿ. ಅದೇನು ಮಾಡುತ್ತೆ, ಮರಿ ಇಡೋದೆಲ್ಲ ಸ್ಟಾಪ್ ಮಾಡಿ ಮಳೆಗಾಲಕ್ಕೆ ತಯಾರಿ ಮಾಡುತ್ತೆ. ಇನ್ನು ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಕೆಳಗಡೆ. ಸಂಸಾರ ಕೋಣೆ ಯಾವಾಗ ಫುಲ್ ಆಗುತ್ತೋ, ಮಳೆಗಾಲಕ್ಕೆ ಯಾವಾಗ ದಾಸ್ತಾನು ಆಗುತ್ತೋ ಅದಾದ ಮೇಲೆ ಮೇಲುಗಡೆ ಗೋಡೌನಿಗೆ ಬರುತ್ತೆ. ಗೋಡೌನ್ ಫಸ್ಟ್ ಅಡುಗೆ ಮನೆ ಎಲ್ಲ ತುಂಬಿಸಿಟ್ಟು ಇದು ನೋಡೋಣ. 2ನೇ ಫ್ರೇಮಲ್ಲಿ ಮೊಟ್ಟೆ ಮರಿ ತುದಿ ಈ ಕಡೆ ಇರ್ಬೋದು, ಅರ್ಧ ಅಂತೂ ತುಪ್ಪನೇ ಇರುತ್ತೆ ಇದರಲ್ಲಿ. ಇಲ್ಲಿ ನೋಡಿ, ಅರ್ಧ ಅಲ್ಲ, ಅರ್ಧಕ್ಕಿಂತ ಜಾಸ್ತಿನೇ ಇದೆ. ಕಾಣ್ತಾ ಇದೆಯಾ? ಮಳೆಗಾಲದ ತಯಾರಿ ಇದು ನೋಡಿದ್ದು ಯಾವುದೋ ಒಂದು ಹನಿ ಇಲ್ಲೇ ಕ್ರಿಸ್ಟಲೈಸ್ ಆಗಿದೆ. ನಮ್ಮ ಏರಿಯಾದಲ್ಲಿ ಈ ಥರ ಕ್ರಿಸ್ಟಲೈಸ್ ಆಗೋಕ್ಕೆ ಸಿಕ್ಕಿದ್ದು ಇದೇ ಫಸ್ಟ್ ಟೈಮ್ ನನಗೆ ನೋಡಲಿಕ್ಕೆ.
ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಕ್ರಿಸ್ಟಲೈಸ್ ಆಗಿದ್ದಿದೆ, ಸ್ವಲ್ಪ ಅಲ್ಲ, ಪೂರ್ತಿ ಹನಿಗೆ ಪೂರ್ತಿ ಬಾಟ್ಲೇ ಆಗಿದೆ. ಇದರಲ್ಲಿ ಮರಿ ಇರ್ಬೋದು, ವಜ್ಜೆ ಕೂಡ ಇಲ್ಲ. ಪಿ ಬಿ ಡಿ ಆಗಿದೆ ಇದಕ್ಕೆ ನೋಡಿ. ಇದು ಪ್ಲೇನ್ ಬ್ರೂಡ್ ಡಿಸೀಸ್ ಆಯಿತಾ. ಹೋಯಿತು ಈ ಕಾಲನಿ ಕೂಡ. ಇದರ ಕತೆ ಇಲ್ಲಿಗೆ ಮುಗಿಯಿತು. ಈ ಕೈಯೆಲ್ಲ ತೊಗೊಬಂದು ನೀಟಾಗಿ ಅದಾದಮೇಲೆ ಬೇರೆ ಬಾಕ್ಸ್ನ ಮುಟ್ಬೇಕೀಗ. ನೋಡೋಣ ಲಾಸ್ಟಿಗಿಂದು ಫ್ರೇಮ್ ನೋಡೋಣ ಅದೇನಾಗಿದೆ, ತುಪ್ಪ ತುಂಬಿಸಿದೆಯಾ ಅಂತ. ಈ ಥರ ತುಪ್ಪ ಬರೋ ಟೈಮಲ್ಲೆಲ್ಲ ಕಾಲೋನಿ ಹೋದರೆ, ಸ್ಟಾರ್ಟಿಂಗೆ ಹೋಗ್ಬಿಟ್ರೆ ಅದೊಂದು ಸಮಸ್ಯೆ ಇಲ್ಲ. ನೋಡಿ ಇದರಲ್ಲೂ ಒಂದು ಅರ್ಧ ಕೆ ಜಿ ಏನಿಲ್ಲ, ಒಂದು 1/4 ಕೆ ಜಿ ಇರ್ಬೋದು. ಎಲ್ಲ ಬರೀ ಪರಾಗ ತುಂಬಿಸಿದೆ ಈ ಕಡೆ. ಆದರೆ ಇದು ಪಿ ಬಿ ಡಿ ಬಂದಿದೆ, ಹಾಗಾಗಿ ಈ ಕಾಲೋನಿ ಕೂಡ ಮುಗೀತಿದ್ರದ್ದು ಕೆಲಸ. ಇನ್ನು ಅಟ್ಲೀಸ್ಟ್ ಒಂದು 3 ರೌಂಡ್ ತುಪ್ಪ ತೆಗೆದಿದ್ದೆ ಇದರಲ್ಲಿ, ಹಾಗಾಗಿ ಬಚಾವು. ಇದನ್ನು ಇಟ್ಟು ಬಿಡೋಣ ಈಗ. ಈ ಥರ ಪಿ ಬಿ ಡಿ ಬಂತು ಅಂದರೆ ಏನು ಇದು ತುಪ್ಪದ ಕೆಲಸ ಇಲ್ಲ, ಇದು ಮುಟ್ಟೋ ಕೆಲಸನೂ ಇಲ್ಲ. 15 ಡೇಸ್ ಬಿಟ್ಟು ನೋಡೋದಷ್ಟೇ. ಇದ್ದರೆ ಅವತ್ತು ಹನಿ ತೆಗೆಯೋದು, ಇಲ್ಲಾಂದರೆ ಬಿಡೋದು. ಈಗ ನಾನು ಮಷಿನ್ನಲ್ಲಿ ಇದನ್ನು ತೆಗೆದೆ ಅಂದ್ಕೊಳ್ಳಿ, ಈ ಬಾಕ್ಸಿನ ತುಪ್ಪ ತೆಗೆದ್ರೆ ಯಾವುದು ಬಾಕ್ಸು ಈಗ ಆ ಬಾಕ್ಸಿಂದೆಲ್ಲ ತೆಗಿಬೇಕು ಅಂತಿದ್ದರೆ ಅದಕ್ಕೂ ಕೂಡ ಸ್ಪ್ರೆಡ್ ಆಗುತ್ತೆ. ಏನಕ್ಕೆ ಅಂದರೆ ಇದು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗಿದ್ದಕ್ಕೆ. ಈಗ ನೀಟಾಗಿ ಕೈ ತೊಳೆದು ಅದಾದಮೇಲೆ ಈಗ ನಿಮಗೆ ಅನ್ನಿಸ್ಬೋದು, ಅಯ್ಯೋ 1 ಕೆ ಜಿ ತುಪ್ಪ ವೇಸ್ಟ್ ಆಗಿಬಿಡ್ತಲ್ಲ, ಬ್ರೂಡಲ್ಲಿ ಹೇಳಿದ್ರು ತೆಗಿಬೋಯ್ತು ಅಂತ. ನಾನೀಗ ಬ್ರೂಡಲ್ಲಿ ಇದು ತೆಗೆದೆ ಅಂದರೆ ಮಷಿನ್ನು ಇದನ್ನು ಎಲ್ಲ ಮುಟ್ಟಿರ್ತೀನಿ ಈಗ, ಹಾಗಾಗಿ ಎಲ್ಲದೂ ಹೋಗುತ್ತೆ. ಮೊದಲು ಕೈ ತಕ್ಕೊಂಡು ಬರಬೇಕಷ್ಟೆ ನೀಟಾಗಿ. ಕೈ ತೊಳೆದ ಮೇಲೆ ಬಾಕಿ ನೀವು ಏನಾದ್ರು ಮಾಡಿ ನೀಟಾಗಿ ಸಾಬೂನು ಹಚ್ಚಿ ಕ್ಲೀನ್ ಮಾಡ್ಕೊಳ್ಳಿ. ಈ ಪಿ ಬಿ ಡಿ ಬೇಗ ಹೋಗಲ್ಲ, ಅಲ್ಲೇ ಇರುತ್ತೆ, ನಿಧಾನಕ್ಕೆ ಸ್ಪ್ರೆಡ್ ಆಗುತ್ತೆ. ತಾಯ್ಸಕ್ಕೆ ಬಿಡೋದ್ರೆ ಬೇಗ ಸ್ಪ್ರೆಡ್ ಆಗಿ ಬೇಗ ಕ್ಲಿಯರ್ ಕೂಡ ಆಗುತ್ತೆ. ಇದು ಹಂಗಲ್ಲ, ನಿಧಾನಕ್ಕೆ ಹೋಗ್ತಾ ಇರುತ್ತೆ. ಇದಿಷ್ಟು ಬಾಕ್ಸ್ ಇದೆ ಇದರಲ್ಲಿ. ಇದು 2 ಬಾಕ್ಸ್ ಇದೆಯಲ್ಲ, ಏನಕ್ಕೂ ತುಪ್ಪನೇ ಮಾಡಿಲ್ಲ. ಈ ಬಾಕ್ಸ್ ಬರೀ ನಿಮಗೊಂದು ವೀಡಿಯೋ ಕಳಿಸಿದ್ದೆ ಫಸ್ಟ್ ವೀಡಿಯೋ ಮಾಡಿದಾಗ. ಈ ಬಾಕ್ಸು ಬರೀ 2 ಫ್ರೇಮ್ ಇಟ್ಟು ಮಾಡಿದ್ದು, ಆಮೇಲೆ 2 ಬ್ರೂಡ್ ಕೊಟ್ಟಿದ್ದು. ಈಗ ಡಬಲ್ ಸೂಪರ್ ಫುಲ್ ಆಗಿದೆ. ಇದು ಕೂಡ ಸಿಂಗಲ್ ಸೂಪರಿಂದ 2 ಸಲ ತೆಗೆದು ಡಬಲ್ ಸೂಪರ್ ಕೊಟ್ಟಿದ್ದು, ಇದು 3ನೇ ಸಲ ತೆಗಿತಾ ಇರೋದು. ಇದರಲ್ಲಿ ಕೂಡ ಮೂರನೇ ಸಲ. ಇದೆರಡರಲ್ಲೂ ಕೂಡ ಅದರಲ್ಲಿ ಆ ಬಾಕ್ಸಲ್ಲಿ ಒಂದು 2 ಫ್ರೇಮ್ ಸಿಕ್ಕಿತ್ತು. ಇವತ್ತು ಒಂದು ಫ್ರೇಮ್ ಸಿಗುತ್ತಾ ಅಂತ ನೋಡಬೇಕು. ಹುಳ ಇದೆ ಬಟ್ ಮಾಡ್ತಾಯಿಲ್ಲ. ಮೇ ಬಿ ಪಿ ಬಿ ಡಿ ಬಂದಿರ್ಬೋದು. ಎಲ್ಲ ಹೂವೆಲ್ಲ ಮುಗಿತಾ ಬಂದಿದೆ. ಇದೇ ಲಾಸ್ಟ್ ರೌಂಡ್ ಆದರೂ ಆಯಿತು, ಹೇಳೋಕ್ಕೆ ಬರಲ್ಲ. ಅದಕ್ಕೆ ನೋಡೋಣ ಇವತ್ತು ಇಷ್ಟು ತೆಗೆದು. ಅದೇ ಈ ಥರ ರೋಗ ಎಲ್ಲ ಬಂದಿದ್ದು ಮುಟ್ಟಿದರೆ ಕೈಯನ್ನು ತೊಕ್ಕೊಂಡು ಆಮೇಲೆ ಮಾಡಿ ಬೇರೆ ಕೆಲಸನ.